ಸರ್ ನಿನ್ನೆ ಬಜೆಟ್ ಮಂಡನೆ ಆಗಿದೆ, ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಆದರೆ ಕಾಂಗ್ರೆಸ್ ಬಜೆಟ್ ಅರ್ಥ ಆಗಿಲ್ಲ ಅಂತ ಜೋಶಿ ಅವರು ಹೇಳಿದ್ದಾರೆ. ಅಲ್ಲ, ಜೋಶಿ ಸಾಹೇಬ್ರಿಗೆ ಭಾಳ ಅರ್ಥ ಆಗೋದಿದಲ್ಲ. ಯಾಕಂದ್ರೆ ಜೋಶಿ ಸಾಹೇಬ್ರೆ ಭಾಳ ಇದ್ರಾಗ ಪಂಡಿತರು ಇರ್ತಕ್ಕಂಥದ್ದು. ನಿರ್ಮಲಾ ಸೀತಾರಾಮ್ ಮೇಡಮ್ ಅವ್ರು ಭಾಳ ಎಕ್ಸ್ಟ್ರೀಮ್ ನಾಲೆಜಬಲ್ ಇರ್ತಕ್ಕಂಥ ಅವರೇ, ಬಿಜೆಪಿಯರೇ ಇರ್ತಕ್ಕಂಥ. ಈ ದೇಶದಲ್ಲಿ ನೋಡ್ರಿ, ಯಾರು ನಮ್ಮ ಡೆಲ್ಲಿ ಚೀಫ್ ಮಿನಿಸ್ಟರ್ ಅತಿ ಭಾಳ ಬ್ರಿಲಿಯಂಟ್ ಅವರೇ, MP ಚೀಫ್ ಮಿನಿಸ್ಟರು ಅವರೇ ಬ್ರಿಲಿಯಂಟು, ಮಹಾರಾಷ್ಟ್ರ ಚೀಫ್ ಮಿನಿಸ್ಟರು ದಾವಸ್ಗೆ ಹೋಗ್ತಾರೆ, ಇರ್ತಕ್ಕಂಥ ಲೋಕಲ್ ಕಂಪ್ನಿಗಳು ಕರ್ಕೊಂಡೋಗಿ ಸೈನ್ ಮಾಡ್ಕೊಂಬರ್ತಾರೆ. ಸೊ ಈ ಥರ ಬುದ್ಧಿವಂತರು ಇವ್ರ ಪಾರ್ಟಿಯಲ್ಲಿ ಇರೋದು. ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ಯಾರಿಗಾನ ಬುದ್ಧಿವಂತರು ಬೇಕಾಗಿದ್ರೆ, ಅಮೆರಿಕಾಗೆ ಆಗಿರಲಿ, ಚೈನಾಗಾಗಿರಲಿ, ಜಪಾನಿಗಾಗಲಿ, ಎಲ್ಲೇ ಒಂದು ಬುದ್ಧಿವಂತರು ಕೊರತೆ ಇದ್ರೆ ಅವರು BJP ಆಫೀಸ್ ದೇಶಕ್ಕೆ ಮಾಡಲ್ಲ. ಅವರು ಭಾರತ ದೇಶದಲ್ಲಿ ಯಾರೆಲ್ಲ ಬುದ್ಧಿವಂತರು, ಬರೇ BJP ಆಫೀಸ್ನಲ್ಲಿ ಫೋನ್ ಮಾಡಿ ನಿಮ್ಮ ಹತ್ರ ಇರ್ತಕ್ಕಂಥ ಬುದ್ಧಿವಂತರು ಲಿಸ್ಟ್ ಕೊಡ್ರಿ ಅಂತ ಹೇಳಿದಾಗ ಇವ್ರು ಇಲ್ಲಿಂದ ಬುದ್ಧಿವಂತರು ಬೇರೆ ಕಡೆ ಕಳ್ಸಿಕೊಡ್ತಾರೆ. ಇವ್ರ ಹತ್ರ ಭಾಳ ಬುದ್ಧಿವಂತಿಕೆ ಇರ್ತಕ್ಕಂಥದ್ದು ಒಂದು. ಎರಡನೇದು, ಆಸ್ ಫಾರ್ ಆಸ್ ದಿ ಬಡ್ಜೆಟ್ ಇಸ್ ಕನ್ಸರ್ನ್, ನಾನೇನು ಸುಮ್ಮನೆ ಪೊಲಿಟಿಕಲಿ ಹೇಳಕ್ ಹೋಗೋದಿಲ್ಲ. ಕರ್ನಾಟಕಕ್ಕೆ ನಮಗೆ ಯಾವುದು ಭಾಳ ದೊಡ್ಡ ಪ್ಯಾಕೇಜ್ ಆಗಿರಲಿ, ಕರ್ನಾಟಕಕ್ಕೆ ಅನುಕೂಲ ಆಗ್ತಕ್ಕಂಥದ್ದಾಗಿರಲಿ, ನೀರಾವರಿಗೆ ಆಗ್ತಕ್ಕಂಥದ್ದು, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟಿಗೆ ಯಾವುದು ನಮಗೇನು ಭಾಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ಯಾವುದು ಸಹಾಯ ಆಗಿಲ್ಲ, ನಮಗೆ ಯಾವುದು ಲಾಭ ಆಗಿರತಕ್ಕಂಥದ್ದು ಕರ್ನಾಟಕದ ವಿಷಯದಲ್ಲಿ. ಎರಡನೇದು ಫಾರ್ಮರ್ಸ್ ಇಶ್ಯೂ, ರೈತರು ಸುಮಾರು 18-20% ಈ ದೇಶದ GDPಗೆ ರೈತರು ಕಾರಣರಾಗಿರ್ತಾರೆ. ಸುಮಾರು 40% ಈ ರೈತರು ಏನು ಹೊಲ ಇದೆ, ನಮ್ಮೇನು ಅಗ್ರಿಕಲ್ಚರ್ ಅಂತ ಏನು ಹೇಳ್ತೀವಿ, ಇದರಲ್ಲಿ ಸುಮಾರು 40-50% ಜನರು ಇದರಲ್ಲಿ ಎಂಪ್ಲಾಯ್ಮೆಂಟ್ ಬೇಸ್ಡ್ ಇರ್ತಕ್ಕಂಥದ್ದು. ರೈತರಿಗೆ ನಾವು ಆದಾಯ ದುಗುನಿ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. MSP ಬಗ್ಗೆ ಇಲ್ಲಿ ಮಾತನಾಡಿಲ್ಲ, ಮಿನಿಮಮ್ ಸೆಲ್ಲಿಂಗ್ ಪ್ರೈಸ್ ಬಗ್ಗೆ ಇಲ್ಲಿ ಮಾತನಾಡಿಲ್ಲ. ಅವಾಗೆಲ್ಲ ಭಾಳ ಜೋರ ಭಾಷಣ ಮಾಡೋರು, ಅದ್ರ ಬಗ್ಗೆ ಇಲ್ಲಿ ಮಾತನಾಡಿಲ್ಲ. ರೈತರ ಸಾಲ ಮನ್ನಾ ಬಗ್ಗೆನೂ ಇಲ್ಲಿ ಮಾತನಾಡಿಲ್ಲ. ರೈತರಿಗಂತೂ ಏನೇನೋ ₹1 ಲಾಭ ಇಲ್ಲ. ಎಲ್ಲರಿಗಿಂತ ಇಂಪಾರ್ಟೆಂಟು MSMEಗಳು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ಹೇಳ್ತೀವಿ. ಕಳೆದ 11 ವರ್ಷದಿಂದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಈ ದೇಶದಲ್ಲಿ ಕುಸಿತಾನೇ ಹೋಗ್ತದೆ. ಆದರೆ ಒಂದೇನಂತಂದ್ರೆ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಕೇಳ್ರಿ, ಮೊದಲು ನಾವು ಈ ಇಂಡಿಯನ್ ನ್ಯಾಷನಲ್ ಫ್ಲಾಗ್ನ ಬರೀ ಖಾದಿನಲ್ಲೇ ಮಾಡಬೇಕಂತಕ್ಕನ್ನೋದು ಒಂದು ಸಂಪ್ರದಾಯ ಇತ್ತು. ಇವರೀಗ ಪಾಲಿಸ್ಟರ್ ಗಿಲಿಸ್ಟರ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಈಗ ನಾಚಿಕೆ ಆಗಬೇಕು. 70% ಅಷ್ಟು ಈ ದೇಶದ ಫ್ಲಾಗ್ಗಳು, 70% ಈ ದೇಶದಲ್ಲಿ ಫ್ಲಾಗ್ಗಳು ಚೈನಾದಿಂದ ಬರ್ತಾ ಇದೆ. ನಾಚಿಕೆ, ಮಾನ ಮರ್ಯಾದೆ, ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಅಂತ ಹೇಳಿ ಬಹಳ ದೊಡ್ಡ ಬೆನ್ನಿಗೆ ಎಗ್ಗಳ್ಕೊಂಡು ಹೊಡ್ಕೊಂಡು ಮಾತನಾಡ್ತಕ್ಕಂಥವ್ರು. 70% ಆಫ್ ಇಂಡಿಯನ್ ಫ್ಲಾಗ್ಸ್ ಆರ್ ಕಮಿಂಗ್ ಫ್ರಮ್ ಚೈನಾ ಓನ್ಲಿ, ಬೇರೆ ಎಲ್ಲಿಲ್ಲ, ಬೇರೆ ದೇಶದಿಂದ ಬಿಟ್ಬಿಡ್ರಿ. ಆಮೇಲೆ ಇವತ್ತು ನಮಗೆ ಚೈನಾಗೆ ಸುಮಾರು $120 ಬಿಲಿಯನ್ ಅಷ್ಟು ಸರ್ಪ್ಲಸ್ನಲ್ಲಿದ್ದೀವಿ, ಅಂದರೆ ನಾವು ಡೆಫಿಸಿಟ್ನಲ್ಲಿದ್ದೀವಿ. $120 ಬಿಲಿಯನ್ ಅಷ್ಟು ನಾವು ಚೈನಾದಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ. 2014ನಲ್ಲಿ $30 ಬಿಲಿಯನ್ $40 ಬಿಲಿಯನ್ ಇದ್ರೆ, ಇವರು ಇವತ್ತು 10 ವರ್ಷದಲ್ಲಿ ಹೆಗ್ಗಳಿಕೆಯ ನಮ್ಮ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ, ಭಾರತ ಬಹಳ ದೊಡ್ಡ ಭಾಷಣಗಳು ಮಾಡಿದವರು. $120 ಬಿಲಿಯನ್ ಅಷ್ಟು ಇವತ್ತು ಚೈನಾದಿಂದ ನಾವು ಇಂಪೋರ್ಟ್ ಮಾಡ್ತೀವಿ. ಎಕ್ಸ್ಪೋರ್ಟ್ 0 ಆಗಿದೆ.